ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ಆಡಳಿತ ಕೂಡ ಅಷ್ಟೇ ವಿನಂತಿಯನ್ನು ಮಾಡ್ತೀವಿ. ಭಾಳಷ್ಟು ಇದರಲ್ಲಿ ಚುನಾವಣೆ ಎಲ್ಲರ ಇಲ್ಲದ ಬರ್ತಿತ್ತು ಮುಂಚೆ, ಆದರೂ ಕೂಡ ಅಪಪ್ರಚಾರ ಮಾಡಿ ನಾವು ಇಲ್ಲಿ ಗೆಲ್ತೀವಿ ಅಲ್ಲಿ ಗೆಲ್ತೀವಿ ಇಲ್ಲಿ ಗೆಲ್ತೀವಿ ಕೂಡ ಹೇಳುವಂತ ಮಾಡಿದ್ದಾರೆ. ಇನ್ನು DCC ಬ್ಯಾಂಕ್ ಚುನಾವಣೆ ಇಡೀ ರಾಜ್ಯ ತುಂಬ ದೊಡ್ಡ ಪ್ರಚಾರ ಆಗಿದೆ. ಇವತ್ತಿಂದ ಅದಕ್ಕೆ ತೆರೆ ಬರಬೇಕು. ಮತ್ತೆ ನಾಳೆ ಬೇರೆ ಯಾವ್ದಾರ ಕಡೆ ಜಿಲ್ಲೆಗೆ ಹೋಗಲಿ, ನಮ್ಮ ಜಿಲ್ಲೆ ಶಾಂತಿರಲಿ. ಇನ್ನೊಂದೆಲ್ಲ ಈಗಾಗಲೇ ಲಕ್ಷ್ಮಣ್ ಸವದಿ ಅವರು ಅಲ್ಲೇ ಹೇಳಿದ್ದಾರೆ, ಮತ್ತೊಂದು ನಾಳಿಂದ ಚರ್ಚೆಗೆ ಬರ್ತೈತೆ. ನಾವೆಲ್ಲ ಒಂದೇ ವಿಷಯದವ್ರು ಇಷ್ಟು ಜನ ಇದ್ದೀವಿ, ನಾವ್ಯಾಕೆ ಮಾಡೋದು ಅಂತ ಈಗಾಗಲೇ ಬೀಜ ಬಿತ್ತಿದ್ದಾರೆ. ಅದು ಯಾವುದೂ ಕೂಡ ವರ್ಕೌಟ್ ಆಗೋಲ್ಲ. ಇದೆಲ್ಲ ಕೂಡಿ ಚುನಾವಣೆ ಮಾಡಿದ್ದೀವಿ, ನಾವೇ ಹೆಚ್ಚು ನೀವೇ ಹೆಚ್ಚಲ್ಲ. ಯಾರು 9ರಿಂದ ಆಯ್ಕೆ ಮಾಡ್ತಾರೆ ಅಧ್ಯಕ್ಷ ಅವರು ಆಗ್ತಾರೆ. ಈ 13ರಲ್ಲಿ ಇವರು ಹೊರಗಡೆಯಿಂದ ಕೂತು ಈಗಾಗಲೇ ಹೊಸ ಅಂದರೆ ಮತ್ತೆ ಚರ್ಚೆಯಲ್ಲಿ ಇರಬೇಕಾದ್ರು ಅಧ್ಯಕ್ಷ ಆಗೋರಿಗೆ ಅಂತ ಒಂದು ಹೊಸ ತಳಿಯನ್ನು ಸಂಶೋಧನೆ ಮಾಡಿ ಬಿಟ್ಟಿದ್ದಾರೆ. ಅದ್ರ ಬಗ್ಗೆ ಚರ್ಚೆ ಬೇಡಂತ ತಮ್ಮಲ್ಲಿ ವಿನಂತಿ. ಬಹುಶಃ ಜಾಸ್ತಿ ಹೇಳೋ ಅವಶ್ಯಕತೆ ಇಲ್ಲ. ಜನರ ಆಶೀರ್ವಾದ ನಮ್ಮ ಗುಂಪು ನಿರೀಕ್ಷೆಯಂತೆ ನಾವೆಲ್ಲ DC ಬ್ಯಾಂಕನ್ನು ಅಧಿಕಾರ ಚುಕ್ಕಾಣಿಯಲ್ಲಿ ಯಶಸ್ವಿಯಾಗಿದೆ. ಇಲ್ಲ, ಏನು ಚುನಾವಣೆ ಬಂದಾಗ ಸ್ವಾಭಾವಿಕ. ಎದುರಾಳಿ ಕೂಡ ಅವನ ಕೆಪಾಸಿಟಿ ಕೂಡ ಜನ ನೋಡ್ತಾರೆ. ಅವನದು ಏನು ಕೆಪಾಸಿಟಿ ಅವನ ಅಸೆಸ್ಮೆಂಟ್ ಮಾಡ್ತಾರೆ. ಈಗ ನಾ ಏನೋ ಹೇಳಿದೆ ಅಂತ ಜನ ಎಲ್ಲ ಕೇಳಲಿಕ್ಕೆ ಹೋಗಲ್ಲ. ಸೊ ಅದನ್ನು ನಾವು ಭಾಳ ನೆಗ್ಲೆಕ್ಟಾಗಿ ನೋಡಿದ್ದೀವಿ. ಆ ರೀತಿ ನೋಡಿ ಅಂದರೆ ಒಳ್ಳೆ ಸಲಹೆ ಇದ್ರೆ ಕೊಡಲಿ, ಅದನ್ನು ನಾವು ಸ್ವೀಕಾರ ಮಾಡ್ತೀವಿ. ಅನಾವಶ್ಯಕ ಆರೋಪ ಮಾಡೋದ್ರಲ್ಲಿ ಯಾವ ಸಂತೋಷ ಇಲ್ಲ. ಅದಕ್ಕೆ ಜನ ಉತ್ತರ ಕೊಟ್ಟಿದ್ದಾರೆ. ಇಲ್ಲ ಕೊಟ್ಟರೆ ಆಯ್ತು, ಕ್ಲೋಸ್ ಆಯ್ತಲ್ಲ. ಇದು ಕೊಟ್ಟಿದ್ದಾರೆ ಜನ ನಮ್ಗೆ ಆಡಳಿತ 1 ವರ್ಷ ನಡೆಸಿದೀವಿ ನಾವು. ಅಣ್ಣಾಸಾಬ್ ಅಪ್ಪಸಾಬ್ ಕುಲಗಡಿ ಅವರು 1 ವರ್ಷ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ. ಆ ಅವಧಿಯಲ್ಲಿ ಒಳ್ಳೆ ಆಡಳಿತ ಕೊಟ್ಟಿದೆ ಅಂತ ನಾನು ಮೊನ್ನೆ ಕೂಡ ಹೇಳಿದ್ದೀನಿ. ಸೊ ಈಗ 1 ವರ್ಷದಲ್ಲಿ ಮಾದರಿಯಾಗಿ ನಾವು ಮಾಡಲಾಗಿ ಮಾಡಿದ್ದೀವಿ. ಅದೇ ಮಾಡಲ್ ಕೂಡ ಮುಂದಿನ 5 ವರ್ಷದಲ್ಲಿ ಮುಂದುವರಿತದೆ. ಯಾರಿಗೂ ಆತಂಕ ಪಡೋ ಅವಶ್ಯಕತೆ ಇಲ್ಲ.